ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನ್ ಸತ್ ಮೇಲೂ ನನಗ್ ವಾಪಸ್ ಬರಕ್ ಆಗಿದೆ ಅಂದ್ರೆ ನಾನು ಇಲ್ಲಿಂದನೂ ವಾಪಸ್ ಬಂದೇ ಬರ್ತೀನಪ್ಪ. ನನಗ್ ಸತ್ಯ ಗೊತ್ತಾಗ್ಬೇಕು. ನನ್ ಸಾವಿನ ದಿನಕ್ಕೆ ನಾನ್ ವಾಪಸ್ ಹೋಗ್ತೀನಪ್ಪ. ಅಪಾಯ ಜೋಪಾನ ಜೋಪಾನ. ನೆನ್ಪಿದೆಪ್ಪ, ನನ್ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ. ಹಿತನ ಅಪಾಯದಿಂದ ಕಾಪಾಡ್ಕೋಬೇಕು. ದುರ್ಗಂಗೆ ನಾನ್ ಯಾರು ಅನ್ನೋ ಸತ್ಯನ ಹೇಳ್ಬೇಕು. ಶರತ್ ಮತ್ತೆ ದುರ್ಗನ ಒಂದಾಗೋ ಹಾಗೆ ಮಾಡ್ಬೇಕು. ಹಿತ ಶರತ್ನ ತಂದೆಯಾಗಿ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಇದೆಲ್ಲ ಆಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲಪ್ಪ. ನಾನು ಅಲ್ಲಿಂದ ವಾಪಸ್ ಬಂದೇ ಬರ್ತೀನಿ. ಅಪ್ಪ, ನಾನು ಇವಾಗ್ಲೇ ನನ್ನ ಸಾವಿನ ದಿನನ ನೋಡ್ಬೋದಲ್ವಾ? ಹೋಗು ಹೋಗು. ಸಾವಿನ ಮನೆ, ಸಾವಿನ ಜಾಗ, ಮನೆ ಬೆಂಕಿ, ಮನೆ. ಹೋಗು. ನೀನ್ ಹೇಳ್ತಿರೋದು ನಾನ್ ಸತ್ತಿದ ಜಾಗ ಅಂದ್ರೆ ಆ ಬರ್ಂಟ್ ಹೌಸಿಗೆ ನಾನು ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ? ಸಾವಿನ ಮನೆ, ಸಾವಿನ ದಿನ, ಸಾವಿನ ಸಮಯ, ಸತ್ಯ ಅನಾವರಣ. ಅನಾವರಣ. ಅರ್ಥ ಆಯ್ತಪ್ಪ. ನಾನು ಈಗ್ಲೇ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಏನ್ ನಡೀತು ಅಂತ ತಿಳ್ಕೋತೀನಿ. ಮುಗ್ದೆ ಕಂದ, ಗೋಮುಖ ವ್ಯಾಘ್ರ, ಗೋಮುಖ ವ್ಯಾಘ್ರ, ಮುಖವಾಡ ಬಟ ಬೈಲು, ಸತ್ಯ ಅನಾವರಣ, ಮುಹೂರ್ತ ಸನ್ನಿಹಿತ, ವಿಶ್ವಾಸ ದ್ರೋಹಿ, ಸತ್ಯ ಅನಾವರಣ, ಬಟ ಬೈಲು, ಸತ್ಯ ಅನಾವರಣ. ದುರ್ಗಾ, ಏನಿದು? ನೀನು ಸುಮ್ಮನೆ ನಿಂತ್ಕೊಳ್ಳೋದಕ್ಕ ಇಲ್ಲಿ ಕರೆದಿರೋದು? ಮಾಯಾ, ನಿನಗೆ ಕಾಲು ನೋಯ್ತಿಲ್ವಾ? ಕಾಲು. ಹಾ, ಕರೆಕ್ಟ್. ಅಯ್ಯೋ, ತುಂಬಾ ಕಾಲ್ ನೋವ್ತಾ ಇದೆ. ನೋಡು ದುರ್ಗಾ, ಪಾಪ ಕಾಲ್ ನೋವು ಅಂತ ನರಳ್ತಾ ಇದ್ದಾಳೆ. ಒತ್ತು. ನಾನಾ? ಯಾಕೆ ಗೊತ್ತಲ್ವಾ? ಸರಿ ಬಿಡು, ಮಾಲ್ವಿಕಾ ಮ್ಯಾಮ್ಗೆ ಕಾಲ್ ಮಾಡಿ ಬೇರೆ ಯಾರನ್ನಾದ್ರೂ ಕರೆಸ್ಕೋತೀನಿ. ಅಯ್ಯೋ ಭಗವಂತ. ಅಲ್ಲ ದುರ್ಗಾ, ನಿನಗೆ ಮಾಳ್ವಿಕಾತ್ಗೆ ಏನ್ ಹೇಳಿದಾರಮ್ಮ? ಅವ್ರ ಮಾತನ್ನು ಕೇಳಲ್ವಾ ನೀನು? ಈಗೇನು ಅವಳು ಕಾಲ್ ಒತ್ತತೀಯೋ ನನ್ ಕಾಲ್ ಒತ್ತತೀಯೋ ಹೇಳು. ಅಯ್ಯೋ, ಇದೇನಿದಿಷ್ಟು ಜೋರ ಗೊತ್ತಿದ್ಯಾ? ಇದು ನನ್ ಕಾಲ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನನ್ ಮೇಲಿರೋ ಕೋಪನ ಇದ್ರಲ್ಲಿ ತೋರಿಸ್ತಾ ಇದೀಯಾ? ದುರ್ಗಾ, ಪಾಪ ನೋವು ಅಂತಿದ್ದಾಳೆ. ಸ್ವಲ್ಪ ಮೆತ್ತಗೆ ಒತ್ತಮ್ಮ. ಅಯ್ಯೋ, ಇದೇನು ಒಳ್ಳೆ ಚಪಾತಿ ಹಿಟ್ ಕಲ್ಸೋ ತರ ಒತ್ತುತ್ತಾ ಇದೀಯಾ? ಸ್ವಲ್ಪ ಜೋರಾಗಿ ಒತ್ತು. ದುರ್ಗಾ, ಏನೇ ನಿನಗ್ ನೆಟ್ಟ ಕಾಲು ತಕೋ ಬರಲ್ವಾ? ಇವಳಿಗೆ ಹೀಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ನಿನ್ನ ಸುಮ್ನೆ ಇದೀನಿ ಅಂದ್ ಮಾತ್ರಕ್ಕೆ ನಂಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ಅಂಬಿಕರ್ ಸಾವಿನ ವಿಷಯನ ನಾನು ಮರ್ತಿದೀನಿ ಅಂತ ಅನ್ಕೋಬೇಡ. ನನಗ್ ಸತ್ಯ ಎಲ್ಲ ಗೊತ್ತು. ನೀನ್ ಏನ್ ಮಾಡಿದ್ಯಾ ಅಂತಾನೂ ಗೊತ್ತು. ಅಂಬಿಕರ್ನ ನೀನೇ ಕೊಂದಿದ್ಯಾ ಅಂತಾನೂ ಗೊತ್ತು. ದುರ್ಗಾ, ಶೋ! ನೀನ್ ಈ ತರ ಎಲ್ಲ ನಾಟಕ ಮಾಡಿ ಮನೆಯವರೆಲ್ಲರೂ ನಂಬಿಸ್ಬೋದು, ಆದ್ರೆ ನನ್ನ ನಂಬ್ಸಕ್ಕಾಗಲ್ಲ. ಹೇಗಿರ್ಬೇಕೋ ಹಾಗಿರೋದನ್ನ ಕಲ್ತ್ಕೋ. ಈ ತರ ಕೈ ಎತ್ತದನ್ನೆಲ್ಲ ಇಟ್ಕೊಂಡ್ರೆ ಕೈ ಮುರ್ದ ಹಾಕೋದು ಹೇಗೆ ಅಂತ ತೋರ್ಸ್ಬೇಕಾಗತ್ತೆ. ಒಂದಲ್ಲ ಒಂದಿನ ನಾನು ನಿನ್ನ ಬೀಳಿಸ್ತೀನಿ. ಅಲ್ಲಿವರೆಗೂ ಎಷ್ಟು ಎಗರಾಡ್ಬೇಕೋ, ಎಷ್ಟು ಕೂಗಾಡ್ಬೇಕೋ ಕೂಗಾಡು. ಎಷ್ಟು ಮೇಲಿಂದ ಬೀಳಿಸ್ತೀನಿ ಅಂದ್ರೆ ನೀನ್ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಈಗ ಹೋಗಿ ಊಟ ತರ್ತೀನಿ, ತೆಪ್ಪಕ್ ಕುತ್ಕೊಂಡಿರು.
ಅಪ್ಪ ಹೇಳಿದ್ರಲ್ಲ, ನಾನು ಸತ್ತಿದ ದಿನಕ್ಕೆ ಹೋಗ್ಬೇಕು ಅಂದ್ರೆ ನಾನು ಸತ್ತಿದ ಜಾಗಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ದಮ್ಮು, ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ಮಾಯಾ. ನೀನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಿನ್ಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಇನ್ ಕೆಲವ್ರು ಇರ್ತಾರೆ, ಏನ್ ಹಾಕಿದ್ರು ಚೆನ್ನಾಗ್ ಕಾಣಲ್ಲ. ತಗೋ. ಮಾಯಾ, ನನ್ ಕೆಲ್ಸ ಮುಗೀತು, ಊಟ ಕೊಟ್ಟಾಯ್ತು, ಮಾತ್ರೆ ಕೊಟ್ಟಿದ್ದೀನಿ, ನಾನಿನ್ ಹೊರಡ್ತೀನಿ. ಅಯ್ಯೋ, ನೀನ್ ಹೋಗ್ಬಿಟ್ರೆ ಹೆಂಗಮ್ಮ? ಅಲ್ಲ, ಎಲ್ಲ ಕೆಲ್ಸ ಮುಗೀತಲ್ಲ. ಮುಗೀತು ಅಂದ್ರೆ ಅದು ರಾತ್ರಿ ಮಾಯನ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಯಾರು ಇರ್ತಾರೆ ಹೇಳು? ಅಂದ್ರೆ ಅಂದ್ರೆ ನೀನ್ ಇಲ್ಲೇ ಇರ್ಬೇಕು ಅಂತ. ಹಾ, ಹೌದೌದು. ರಾತ್ರಿ ಎದ್ದು ನನ್ಗೆ ಓಡಾಡಕ್ಕೆಲ್ಲ ಆಗಲ್ಲ. ಏನಾದ್ರೂ ಬೇಕು ಅಂದ್ರೆ ಯಾರಾದ್ರೂ ಹೆಲ್ಪ್ ಮಾಡಕ್ ಬೇಕಲ್ವಾ? ಅಲ್ಲ, ನಾನು ಒಂದ್ ಕೆಲ್ಸ ಮಾಡು ದುರ್ಗಾ. ಹಾ, ಅಲ್ಲಿ ಮೂಲೆ ಕಾಣಿಸ್ತಿದ್ಯಲ್ಲ, ಆ ಮೂಲೆಯಲ್ಲಿ ಮಲ್ಕ. ಅದು ಅಯ್ಯೋ, ತಲೆ ನೋವ್ತಾ ಇದೆ. ಸರಿ ಸರಿ, ನಾನು ಇಲ್ಲೇ ಇರ್ತೀನಿ. ಹಾ, ನಾನ್ ಸತ್ಯನ ತಿಳ್ಕೊಳ್ಳೇಬೇಕು. ಅದ್ರ ಜೊತೆಗೆ ಸಮಯ ಮುಗಿಯೋದಕ್ಕೂ ಮುಂಚೆ ನಾನು ವಾಪಸ್ ಬರಲೇಬೇಕು, ಅದು ಮುಖ್ಯ. ನನ್ನ ಕುಟುಂಬದವರು ಸುರಕ್ಷಿತವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನನಗೆ ಯಾವಾಗ ಖಚಿತವಾಗಿ ಅನ್ಸುತ್ತೋ ಆವಾಗ್ಲೇ ನಾನು ಇಲ್ಲಿಂದ ಹೋಗೋದು. ನಾನು ಸತ್ಯನ ತಿಳ್ಕೊಂಡು ವಾಪಸ್ ಬಂದೇ ಬರ್ತೀನಿ.